ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವುದೇ ಪರೀಕ್ಷೆ ಇಲ್ಲದೆ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಇಲಾಖೆಯಲ್ಲಿ ಇದೊಂದು ಖುಷಿ ವಿಚಾರ. ನಾನು ಮತ್ತೊಂದು ಸಲ ತಿಳಿಸ್ಕೊಡ್ತಾ ಇದ್ದೇನೆ, ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 2ನೇ ತಾರೀಕು 2/9/2025 ನೋಟಿಸ್ ಪ್ರಕಟ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಇಲ್ಲಿ ಕಾಣಿಸ್ತಾ ಇರಬಹುದು, ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 2/9/2025 ನೋಟಿಸ್ ಪ್ರಕಟ ಮಾಡಿದ್ದಾರೆ. ಮತ್ತೆ ಈ ಒಂದು ನೋಟಿಸ್ ಬಂದಿರುವಂತ ಸಂಸ್ಥೆ ನೋಡಿ, ನಮ್ಮೊಂದು ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಇಲಾಖೆ ಅಂತೇಳಿ, ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಕರ್ನಾಟಕ ಸರ್ಕಾರ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಮತ್ತು ತುಂಬಾ ಜನ ಕ್ವಶನ್ ಕೇಳಬಹುದು, ಸರ್ ಇದಕ್ಕೆ ಹೆಂಗೆ ಆಯ್ಕೆ ಮಾಡ್ತಾರೆ, ಸಂದರ್ಶನ ಮಾತ್ರ ಇರತ್ತಾ ಅಥವಾ ಇನ್ನಿತರ ಯಾವ್ದಾದ್ರು ಆಯ್ಕೆ ಪ್ರಕ್ರಿಯೆ ಇರತ್ತ ಅಂತ ತುಂಬಾ ಜನ ಕೇಳಬಹುದು. ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಹೇಗೆಲ್ಲ ನೇಮಕಾತಿ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಿಮಗೆ ಸೆಲೆಕ್ಷನ್ ಇರತ್ತೆ, ಮತ್ತು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಡಾಕ್ಯುಮೆಂಟ್ಸು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ಕೊನೆಸಲಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ. ಪಿ ಅಕಾಡೆಮಿ ಚಾನಲ್ ಅನ್ನ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ನಿಮಗೆ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾನೆ ಇರತ್ತೆ. ಯಾರು ಹೊಸ ನೋಡತ್ತಿರಲ್ಲ ಅವ್ರು ಮಾತ್ರ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಟೋಟಲ್ ಆಗಿ 4 ರಿಂದ 5 ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಮೊದಲಿಗೆ ಹೇಳ್ತಾ ಇರೋದು, ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಕನ್ನಡ ಮಾತಾಡಕ್ ಬರ್ಬೇಕಾಗತ್ತ ಮತ್ತು ಓದಾಕ್ ಕೂಡ ಬರಬೇಕು. ಅಂತ ಒಂದು ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಖಾಲಿರುವಂತ ಜಿಲ್ಲೆಗಳ ಹೆಸರು ನೋಡಿ, ಎಲ್ಲೆಲ್ಲಿ ಖಾಲಿ ಇದಾವ ಅಂತೇಳಿ. ಸುಮಾರು 2-3 ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಮೊದಲಿಗೆ ಇಲ್ಲಿ ರಾಮನಗರದಲ್ಲಿ ಅರ್ಜಿ ಕರೆದಿದ್ದಾರೆ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಅದ ನಂತರ ಕಲಬುರಗಿ. ರಾಮನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ದಕ್ಷಿಣ ಕರ್ನಾಟಕ ಆ ರೀತಿಯಾಗೆಲ್ಲ ಖಾಲಿ ಇರತ್ತೆ. ಕಲಬುರಗಿಯಲ್ಲಿ ಇವರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಮತ್ತು ಕರ್ನಾಟಕದವರು ಅರ್ಜಿ ಸಲ್ಲಿಸಬಹುದು. ಇದು ನಿಮಗೆ ಖಾಲಿ ಇರುವಂತ ಪೋಸ್ಟ್ ಆಗಿರತ್ತೆ. ನೋಡಿ, ಪೋಸ್ಟ್ ಅಲ್ಲ ಸಾರಿ, ಒಂದು ಡಿಸ್ಟ್ರಿಕ್ಟ್ಗಳಾಗಿರತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆಗಳು ಏನೇನು ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಮೊದಲನೆಯ ಅರ್ಹತೆ ಒಂದೊಂದ ನೋಡಿ, ಬೇಸಿಕ್ ಆಗಿ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೇನೆ, ಅದ ನಂತರ ಪ್ರತಿಯೊಂದು ಮಾಹಿತಿ ನೋಡಿ. ಇದು ಸಂಸ್ಥೆ ಹೆಸರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಇಲಾಖೆ ಅಂತ ಹೇಳಿ. ಒಟ್ಟು ಪೋಸ್ಟ್ ಸುಮಾರು ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಇಲ್ಲಿ ನನಗೆ ಅನಿಸೋ ಮಟ್ಟಿಗೆ ಇಲ್ಲಿ 200 ಆಗ್ಬಹುದು ಅಥವಾ 400 ಆಗ್ಬಹುದು. ಇಷ್ಟೆಲ್ಲ ಖಾಲಿ ಇರುವಂತ ಪೋಸ್ಟ್ಗಳಾಗಿರತ್ತೆ. ಒಟ್ಟಾರೆ ಎಷ್ಟು ಜನ ಅರ್ಜಿ ಸಲ್ಲಿಸ್ತಿರಲ್ಲ ನಿಮಗೆ ಆಯ್ಕೆ ಮಾಡೇ ಮಾಡ್ತಾರೆ. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು ಸಹಾಯಕ ಹುದ್ದೆಗಳು, ಅದ ನಂತರ ನಿಮಗೆ ಅಧಿಕಾರಿ ಹುದ್ದೆಗಳು ಖಾಲಿ ಇರತ್ತೆ. ಆ ಒಂದು ಪೋಸ್ಟ್ ಹೆಸರು ಕೂಡ ನಾನು ನಿಮಗೆ ಹೇಳಿಕೊಟ್ಟಿನಲ್ಲ. ಇದಕ್ಕೆ ನೀವು ಏನಾದರೂ ಅರ್ಜಿ ಸಲ್ಲಿಸಿದ್ರೆ 45,000 ತನಕ ಸಂಬಳ ಕೊಡ್ತಾರೆ. ಎಷ್ಟು ಹೇಳಿ? 45,000 ತನಕ ಸ್ಯಾಲ್ರಿ ಕೂಡ ಇರತ್ತೆ. ಮತ್ತೆ ಇದಕ್ಕೆ ಅನುಸಾರವಾಗಿ ವಿದ್ಯಾರ್ಹತೆ ಏನಾಗಿರ್ಬೇಕು, ವಿದ್ಯಾರ್ಹತೆ ಪದವಿ ಅಂತರೂ ಕಡ್ಡಾಯವಾಗಿ ಪಾಸ್ ಆಗ್ಬೇಕಾಗತ್ತೆ. ಕಡ್ಡಾಯವಾಗಿ ನಾನು ಹೇಳಿದೆ, ಪದವಿ ಅಂತರೂ ಪಾಸ್ ಆಗ್ಬೇಕಾಗತ್ತೆ. ಅಂತ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ. ಒಬ್ಬ ಪರ್ಸನಲ್ ಅಧಿಕಾರಿ ಹುದ್ದೆ ಆಗ್ಬೋದು, ಒಬ್ಬ ಪ್ರೆಸಿಡೆಂಟ್ ಆಗ್ಬೋದು. ಈ ರೀತಿಯಾಗಿ ವಿವಿಧ ಪೋಸ್ಟ್ ಇರತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಆಯ್ಕೆ ಪ್ರಕಾರದಲ್ಲಿ ಸಂದರ್ಶನ ಮಾತ್ರ ಇರತ್ತೆ. ವಯೋಮಿತಿ ನಿಮಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ 21 ರಿಂದ 66 ವರ್ಷದ ತನಕ ಕೊಟ್ಟಿದ್ದಾರೆ. ಮತ್ತೆ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ. ಆ ಒಂದು ರೂಲ್ಸ್ ನೋಡಿ. ಈಗ ನಿಮಗೆ ಬೇಸಿಕ್ ಆಗಿ ಅರ್ಧಕ್ಕರ್ಧ ಮಾಹಿತಿ ಅರ್ಥ ಆಗಿದೆ. ರೂಲ್ಸ್ ನೋಡಿ ಸ್ನೇಹಿತರೆ, ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ. ಮೊದಲನೇ ರೂಲ್ಸ್, ಇಲ್ಲಿ ಅನುಭವ ಹೊಂದಿರಬೇಕು. ಯಾವ್ದಾದ್ರು ಒಂದು ಕ್ಷೇತ್ರಗಳಲ್ಲಿ ಕನಿಷ್ಠ 10 ವರ್ಷದ ತನಕ ಅನುಭವ ಹೊಂದಿರಬೇಕಾಗತ್ತೆ. ಮೊದಲನೇದಾಗಿ ಸಾರ್ವಜನಿಕ ಆಡಳಿತದಲ್ಲಿ ಆಗ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗ್ಬೋದು, ಸಮಾಜ ಸೇವಾದಲ್ಲಿ ಆಗ್ಬೋದು, ಕಾನೂನು ಸೇವಾದಲ್ಲಿ ಆಗ್ಬೋದು. 10 ವರ್ಷದ ತನಕ ಅನುಭವ ಬೇಕಾಗತ್ತೆ. ತುಂಬಾ ಜನ ಈ ಒಂದು ಸಮಾಜ ಸೇವೆಯಲ್ಲಿ ಇದ್ದೇ ಇರತ್ತೆ, ಅಪ್ಲಿಕೇಶನ್ ಹಾಕಿ. ಇನ್ನು ಅದರದ್ದೇ ಆಗಿರುವಂತ ಇನ್ನು ಕೆಲವು ರೂಲ್ಸ್ ಇದಾವೆ. ಇದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಾಸ್ ಆಗಿರ್ಬೇಕು, ಇವರೇ ಅಪ್ಲಿಕೇಶನ್ ಹಾಕಬೇಕು, ಎಲ್ಲ ಇರಬೇಕಾಗತ್ತೆ. ಅದರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ. ಅದ ನಂತರ ಸಾರ್ವಜನಿಕದೊಂದಿಗೆ ಅಥವಾ ಸಮುದಾಯ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಅನುಭವ ಕಡ್ಡಾಯವಾಗಿರ್ಬೇಕಂತ ರೂಲ್ಸ್ ಕೊಟ್ಟಿದ್ದಾರೆ. ಇನ್ನು ಆಫ್ಲೈನ್ ಇರೋದ್ರಿಂದ ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ವಿಳಾಸ ನೋಡಿ, ಆಯುಕ್ತರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಆಯೋಗ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಇಲಾಖೆ, 5ನೇ ಮಹಡಿ, ಫ್ಲಾಟ್ ಸಂಖ್ಯೆ 1, 2, 3, 4, KSICDC ಕಟ್ಟಡ, IT ಪಾರ್ಕ್, ಸೌತ್ ಬ್ಲಾಕ್, ರಾಜಾಜಿನಗರ, ಕೈಗಾರಿಕಾ ಎಸ್ಟೇಟ್, ಬೆಂಗಳೂರು. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಮತ್ತು ಸ್ಯಾಲ್ರಿ ನೋಡಿ ಎಷ್ಟು ಕೊಡ್ತಾರೆ, 45,000. ಈ ಒಂದು ವಿಳಾಸಕ್ಕೆ ಅಪ್ಲಿಕೇಶನ್ ಹಾಕಿ. ಮತ್ತು ಇದು ಆಫ್ಲೈನ್ ಇರೋದ್ರಿಂದ ಒಂದು ಫಾರ್ಮ್ ಇರತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಫಾರ್ಮ್
ಇದರಲ್ಲಿ ಏನೇನ ಅಟ್ಯಾಚ್ ಮಾಡ್ಬೇಕಪ್ಪ ಅಂದ್ರ ಪರ್ಸನಲ್ ನೇಮಕಾತಿ ಇರೋದ್ರಿಂದ ವೈಯಕ್ತಿಕ ಮಾಹಿತಿಗಳು ವಿವರಣೆಗಳು ಇಲ್ಲಿ ಹಾಕಬೇಕಾಗತ್ತೆ. ಹೆಸರುಗಳು ಹಾಕೊಳ್ಳಿ. ನಿಮ್ಮ ಹೆಸರು ಏನಿದೆಯಲ್ಲ ಕನ್ನಡದಲ್ಲಿ ಹಾಕಿರೋದು ತುಂಬಾ ಒಳ್ಳೇದು. ಇಲ್ಲಿ ಕನ್ನಡದಲ್ಲಿ ಇದೆಯಲ್ಲ ಕನ್ನಡದಲ್ಲಿ ಹಾಕಿ ತುಂಬಾ ಒಳ್ಳೇದು. ಅದ ನಂತರ ವಯಸ್ಸು ಹಾಕೊಳ್ಳಿ, ಎಷ್ಟು ವರ್ಷ ಆಗಿದೆ ಅಂತ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಮಾಡ್ಕೊಳ್ಳಿ. ಅಂಚೆ ವಿಳಾಸ ಹಾಕೊಳ್ಳಿ ಅಥವಾ ಪತ್ರ ವ್ಯವಹಾರದ ವಿಳಾಸ ಹಾಕೊಳ್ಳಿ. ಮೊಬೈಲ್ ಸಂಖ್ಯೆಗಳು ಹಾಕೊಳ್ಳಿ, ಇಮೇಲ್ ಐಡಿ, ಖಾಯಂ ವಿಳಾಸ ಹಾಕೊಳ್ಳಿ. ಅಥವಾ ನಿಮ್ಮ ಏನಾದ್ರೂ ಕ್ರಿಮಿನಲ್ದಲ್ಲಿ ಹೊಂದಿದರ ಅಥವಾ ಆರೋಪ ಪಟ್ಟಿ ದಾಖಲಾಗಿದೆಯಾ ಅಂತ ಕೇಳ್ತಾರೆ. ಅವಂದು ಇಲ್ಲ, ಅದನ್ನೆಲ್ಲ ಹಾಕ್ಬೇಕಾಗತ್ತೆ. ಕೆಲವು ಕ್ವಶನ್ ಕೊಟ್ಟಿದ್ದಾರೆ, ಅದನ್ನ ಎಸ್ ಅನ್ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆಲ್ಲ ವಿವರಿಸ್ತಾ ಕೊಟ್ಟರೆ ಸುಮಾರು 10 ರಿಂದ 15 ನಿಮಿಷ ಬೇಕಾಗತ್ತೆ. ಅದೆಲ್ಲ ಹೇಳಲ್ಲ, ಶಾರ್ಟ್ಕಟ್ ತಿಳಿಸ್ಕೊಟ್ಟಿದ್ದೆ. ನಿಮ್ಗೆ ಸ್ವಯಂ ಘೋಷಣೆ ಅದೆಲ್ಲ ಇದೆಯನ್ನ ಚೆಕ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಮಾಡಿ ದಿನಾಂಕ ಸ್ಥಳ ಎಲ್ಲ ಹಾಕೊಳ್ಳಿ. ಅದನ್ನ ಚೆಕ್ ಮಾಡ್ಕೊಂಡು ನೇರವಾಗಿ ಯಾವ ದಿನಾಂಕ ಅಂದ್ರೆ 2/9/2025 ಕೊನೆ ದಿನಾಂಕ 3 ಅಕ್ಟೋಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಬರೀ ನಿಮಗೆ ಒಂದು ತಿಂಗಳ ಟೈಮ್ ಇರುತ್ತೆ. 3 ಅಕ್ಟೋಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಅಷ್ಟೊಳಗಾಗಿ ನೀವು ಅಂಚೆ ವಿಳಾಸಕ್ಕೆ ಅಪ್ಲಿಕೇಶನ್ ಹಾಕಿ. ಒಂದು ಸ್ಪೀಡ್ ಪೋಸ್ಟ್ ದಲ್ಲಿ ಅಪ್ಲಿಕೇಶನ್ ಹಾಕಿ, ಇಲ್ಲ ಅಂದ್ರೆ ಯಾವುದೇ ಒಂದು ಇತರೆ ಸೇವೆಗಳ ಮೂಲಕ ಕೂಡ ಅಪ್ಲಿಕೇಶನ್ ಹಾಕಬಹುದು.